ಹಾಯ್ ಫ್ರೆಂಡ್ಸ್, ನಾನಿವತ್ತು ಆಶಿಕಾ ರಂಗನಾಥ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆಶಿಕಾ ರಂಗನಾಥ್ ಅವರು ಹುಟ್ಟಿದ್ದು ಆಗಸ್ಟ್ 5, 1996ರಲ್ಲಿ. ಅದು ಕೂಡ ತುಮಕೂರು ತಾಲೂಕು ಹಾಸನ ಡಿಸ್ಟಿಕಲ್ಲಿ ಇವರು ಹುಟ್ಟಿರುವಂಥದ್ದು. ಹಾಗೆಯೇ ಇವರ ಹೈಟ್ ಬಂದು 5.2. ಇವರ ಏಜ್ ಇವಾಗ 29 ವರ್ಷ ಇವ್ರಿಗೆ. ಹಾಗೆ ಇವರ ಓದು ನೋಡೋದಾದರೆ BComನ ಕಂಪ್ಲೀಟ್ ಮಾಡ್ತಾರೆ MS ಕಾಲೇಜಲ್ಲಿ. ಅದು ಕೂಡ ನಮ್ಮ ಬೆಂಗಳೂರಿನಲ್ಲೇ ಇವರು BComನ ಕಂಪ್ಲೀಟ್ ಮಾಡಿರೋವಂಥದ್ದು. ಹಾಗೆಯೇ ಇವರ ತಂದೆ ಹೆಸರು ಬಂದು ರಂಗನಾಥ್ ಅಂತ, ಹಾಗೆ ತಾಯಿ ಹೆಸರು ಬಂದು ಸುಧಾ ರಂಗನಾಥ್ ಅಂತ. ಇವ್ರಿಗೆ ಒಬ್ಬರು ಅಕ್ಕ ಕೂಡ ಇದ್ದಾರೆ, ಅವರ ಹೆಸರು ಅನುಷಾ ರಂಗನಾಥ್ ಅಂತ. ಆಶಿಕಾ ಅವರು ಮೊದಲು ಕನ್ನಡದಲ್ಲೇ ನಟಿಸ್ತಾರೆ. ಮೊದಲು ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಇವರು ಕ್ರೇಜಿ ಬಾಯ್ ಅನ್ನೋ ಮೂವಿಯಿಂದ ಇವರು ಫಸ್ಟು ಕನ್ನಡ ಇಂಡಸ್ಟ್ರಿಗೆ ಬರ್ತಾರೆ. ಹಾಗೆಯೇ ಇವರು ಕನ್ನಡದಲ್ಲಿ ತೆಲುಗು, ತಮಿಳು ಹಾಗೆ ಹಿಂದಿ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಆಶಿಕಾ ರಂಗನಾಥ್ ಅವರು. ಮೂಲತಃ ಕನ್ನಡದವರೇ ಆಗಿರುವಂತಹ ಆಶಿಕಾ ರಂಗನಾಥ್ ಅವರು ಕನ್ನಡದಲ್ಲಿ ಜಾಸ್ತಿ ಮೂವಿಗಳನ್ನ ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ. ತುಂಬ ನಟನೆಯಲ್ಲಿ ಪ್ರವೀಣರು ಅಂತಲೇ ಹೇಳ್ಬೋದು. ತಮಿಳು ಮೂವಿ ಅಂತ ಹೇಳಿದ್ನಲ್ಲ, ಅದು ಇದೇ ಮೂವಿಲಿ ಇವರು ಆ್ಯಕ್ಟ್ ಮಾಡಿರೋವಂಥದ್ದು. ಹಾಗೆ ಹೀರೋಯಿನ್ ಓರಿಯೆಂಟೆಡ್ ಮೂವಿಯಾಗಿದ್ದ ರೆಮೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಆಶಿಕಾ ರಂಗನಾಥ್ ಅವರು. ಹಾಗೆಯೇ ಅಮಿಗೋಸ್ ಅನ್ನೋ ಒಂದು ತೆಲುಗು ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಗಣೇಶ್ ಅವ್ರ ಜೊತೆ ಮುಗುಳು ನಗೆ ಮೂವಿ, ಹಾಗೆ ರ್ಯಾಂಬೋ 2 ಅಂತೂ ತುಂಬಾ ಯಶಸ್ಸನ್ನು ತಂದುಕೊಡ್ತು ಅಂತಲೇ ಹೇಳ್ಬೋದು. ಇದು ಶರಣ್ ಅವ್ರ ಜೊತೆ ಮಾಡಿದಂತಹ ಮೂವಿ ಆಗಿತ್ತು. ಈ ಮೂವಿ ತುಂಬಾ ಸಕ್ಸಸ್ನ ತಂದುಕೊಡ್ತು ಆಶಿಕಾ ಅವ್ರಿಗೆ. ಹಾಗೆ ಕ್ರೇಜಿ ಬಾಯ್ ಅನ್ನೋದು ಮೂವಿ ನಿಮ್ಗೆ ಗೊತ್ತೇ ಇದೆ. ಈ ಮೂವಿಲಿ ಅವರು ಫಸ್ಟು ಎಂಟ್ರಿ ತೊಗೊಂಡ್ರು. ಹಾಗೆ ಮದಗಜ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಅದು ಕೂಡ ನಮ್ಮ ಮುರಳಿ ಅವ್ರ ಜೊತೆಗೆ. ಹಾಗೆ ಇವಾಗ ತಾನೇ ತೆರೆ ಕಂಡಂತಹ 02 ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಆಶಿಕಾ ರಂಗನಾಥ್ ಅವರು. ಆಶಿಕಾ ರಂಗನಾಥ್ ಅವರು ಇನ್ನೂ ತುಂಬ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಲಿ ಅನ್ನೋದೇ ನನ್ನ ಆಸೆ. ಇನ್ನೂ ಯಾವ ನಟ ನಟಿಯರ ಬಗ್ಗೆ ನಿಮಗೇನಾದರೂ ಮಾಹಿತಿ ತಿಳಿಸ್ಕೊಡ್ಬೇಕು ಅಂತ ಅನ್ನೋದಾದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.